ಗೋಲ ಕಥಾ ಸಂಕಲನ. ಲೇಖಕರು ವೈದೇಹಿ. ಪ್ರಶ್ನೋತ್ತರಗಳ ಆಚೆ. ಬೀಡದಂಗಡಿಯ ಕಂಬಕ್ಕೊರಗಿ ಆ ಹುಡುಗಿ ನಿಂತಿದ್ದಳು. ಮೂಗಿನ ತುದಿ ಕೆಂಪು ಕೆಂಪಾಗಿತ್ತು. ಅವಳೆದುರು ಬಹಳ ಹತ್ತಿರದಲ್ಲಿ ಒಬ್ಬ ನಿಂತಿದ್ದ. ಅವರಿಬ್ಬರೂ ಮಾತಾಡುತ್ತಿರಲಿಲ್ಲ. ಒಬ್ಬರನ್ನೊಬ್ಬರು ಸುತ್ತಿನ ಪರಿವೆಯಿಲ್ಲದೆ ಪರಸ್ಪರ ನೋಡುತ್ತಾ ಇದ್ದರು. ಆಕಾಶ ಭೂಮಿಯನ್ನು, ಭೂಮಿ ಆಕಾಶವನ್ನು ಮಾತಾಡದೆ ದಿಟ್ಟಿಸಿ ನೋಡುತ್ತಿರುತ್ತವೆಯಲ್ಲ, ಹಾಗೆ. ಸುಮ್ಮನೆ ಅವರತ್ತ ದೃಷ್ಟಿ ಹರಿಸಿದವಳು ಅವರನ್ನೇ ನೋಡುತ್ತಾ ಕುಳಿತುಬಿಟ್ಟೆ. ನೋಡುತ್ತಿದ್ದಂತೆ ನಾನು ಅಲ್ಲಿ ಹೋಗಿ ನಿಂತದ್ದು ಯಾವಾಗ? ಬಸ್ಸು ಈಗ ಬಿಡುತ್ತದೆ, ಹತ್ತಿ ಕುಳಿತುಕೊಳ್ಳುವುದನ್ನು ಬಿಟ್ಟು ಎಂದು ಯೋಚಿಸುವಂತಾಯಿತು. ತಲೆಗಿಲೆ ಸರಿಯುಂಟಲ್ಲ ಎಂದು ನಾನೇ ತಮಾಷೆ ಮಾಡಿಕೊಂಡು ಸೀಟಿನಲ್ಲಿ ಇನ್ನಷ್ಟು ಸರಿಯಾಗಿ ಕುಳಿತೆ. ಅವರನ್ನೇ ನೋಡುತ್ತಾ. ಅವರನ್ನೇ ನೋಡುತ್ತಿದ್ದರೂ ನಾ ನೋಡುತ್ತಿರಲಿಲ್ಲ. ಅವಳು ಬಿಕ್ಕಳಿಸಿದ್ದು ಎಲ್ಲೋ ದೂರದಲ್ಲಿ ಎಂಬಂತೆ ಕೇಳಿಸಿತು. ಅವ ಗೆಲುವಾಗಿರಬೇಕು, ಕಾಗದ ಬರೆಯುತ್ತೇನೆ, ನಡುವೆಯೊಮ್ಮೆ ಬಂದು ಹೋಗುತ್ತೇನೆ ಎಂದದ್ದು ಕಿವಿಯೊಳಗೆ ಬಿಸಿಯುಸಿರಿನ ಸ್ಪರ್ಶದೊಂದಿಗೆ ಪಿಸುಗುಟ್ಟಿದ ಹಾಗೆ ಕೇಳಿಸಿತು. ನನ್ನ ದೃಷ್ಟಿ ಭಾರವಾಯಿತು. ಕಿವಿಯನ್ನೊಮ್ಮೆ ಒರೆಸಿಕೊಂಡು ಕುಳಿತಲ್ಲೇ ಮಿಸುಕಾಡಿದೆ. ಬಸ್ಸು ಹೊರಡುವ ಹೊತ್ತಿಗೆ ಆಕೆ ಹತ್ತಿದಳು. ನನ್ನ ಬಳಿಯ ಸೀಟಿನಲ್ಲಿಯೇ ಕುಳಿತಳು. ಹೊರಗೆ ಯುವಕ ಕೈಯಾಡಿಸುತ್ತಿದ್ದ. ಬಸ್ಸಿನೊಂದಿಗೆ 5-6 ಹೆಜ್ಜೆ ಲಘುವಾಗಿ ಓಡಿ ಬಂದ. ಕಾಣದಾದ. ನಾ ಹುಡುಗಿಯತ್ತ ತಿರುಗಲಿಲ್ಲ. ಆದರೆ ಆಕೆಯ ಇರವು ತಿಳಿಯದಿದ್ದೀತೆ. ಹುಡುಗಿ, ಯಾಕೆ ಅಳುತ್ತಿ? ಇತ್ತೀಚೆಗೆ ಯಾವುದೂ ತಲೆಗೆ ಹೊಳೆಯುವುದಿಲ್ಲ. ಆವೇಶ ಬಂದವರಂತೆ ಕೆಲಸ ಮಾಡುತ್ತಿ. ಓದಬೇಕಂತ ಅನಿಸುವುದಿಲ್ಲ. ಓದತೊಡಗಿದರೆ ಮೊದಲ ಪುಟದಿಂದ ಮುಂದೆ ಹೋಗುವುದಿಲ್ಲ. ಬರೆಯಲು ನೆನಪೇ ಆಗುತ್ತಿಲ್ಲ. ಹಗಲು ಮುಳುಗುತ್ತಿದೆ, ರಾತ್ರಿ ಮೂಡುತ್ತಿದೆ. ಕವಿದ ಮಂಕು ಕಡಿಮೆಯಾಗುತ್ತಿಲ್ಲ. ರಾತ್ರಿ ಹೊತ್ತು ನಿರ್ಜನ ರಸ್ತೆಯಲ್ಲಿ ಒಬ್ಬಳೇ ರಸ್ತೆ ಸಾಯುವವರೆಗೆ ನಡೆಯುತ್ತಿರಬೇಕೆಂಬ ಆಸೆ ಒಳಗೊಳಗೇ ಬಂದಿಯಂತೆ ತಿರುಗುತ್ತದೆ. ಹಾಗೆ ನಡೆಯಲು ಸ್ವಾತಂತ್ರ್ಯವಿಲ್ಲ. ಜಗತ್ತು ಎಷ್ಟು ಒಳ್ಳೆಯದೋ ಅಷ್ಟೇ ಭೀಕರ. ನಡುರಾತ್ರಿಯಲ್ಲಿ ಅಭಿಸಾರಿಕೆಯಾಗಿ ಹೊರಡುವ ಈ ದೇಶದ ಕಾಲ ಎಲ್ಲಿ, ಎಷ್ಟು ಬೇಗ ಕಳೆದು ಹೋಯಿತು ಅಂತ ಹುಡುಕುತ್ತಿದ್ದೀಯಾ? ಅದಕ್ಕೆ ನೀ ಅಳುವುದು ಸಮನಲ್ಲ. ನನ್ನ ಪ್ರಿಯ ಹುಡುಗಿ, ಜಗತ್ತಿನ ಗಾಲಿಗೆ ನಿನ್ನಂತಹವರಿಂದಲೇ ಎಣ್ಣೆ ಒದಗುತ್ತಿದೆ. ಗೆಲುವಾಗು, ಕಣ್ಣೊರಸಿಕೋ ಎನ್ನಲು ಪಕ್ಕಕ್ಕೆ ತಿರುಗಬೇಕು. ಅಷ್ಟರಲ್ಲಿ ಬಿಕ್ಕಳಿಸುವ ದನಿ. ನಾನತ್ತ ತಿರುಗಲಿಲ್ಲ. ಎಡಗಣ್ಣ ಕಡೆಯಿಂದ ಒಸಗೆ ಬರುತ್ತಿದೆ. ಆಕೆ ವಿಹ್ವಲಳಾಗಿದ್ದಾಳೆ. ಹಣೆಗೆ ಕೈಕೊಟ್ಟು ಮುಖ ಬಾಗಿಸಿ ಕುಳಿತಿದ್ದಾಳೆ. ಆ ಪರಿಚಿತೆ. ನನ್ನ ಜಾಗದಲ್ಲಿ ಈಗ ಅವನಿದ್ದಿದ್ದರೆ ಹೀಗಿರುತ್ತಿದ್ದೆಯಾ ನೀನು ಎಂದು ಕಚಗುಳಿಕೊಟ್ಟು ನಗಿಸಬೇಕೆನಿಸುತ್ತದೆ. ಆದರೆ ನಗಿಸಬೇಕಾದವಳು ನಾನೋ ಅವಳೋ ಎಂಬ ಪ್ರಶ್ನೆ ಕ್ಷಣಾರ್ಧದಲ್ಲಿ ಉದ್ಭವಿಸಿ ನನ್ನನ್ನು ಗೊಂದಲದಲ್ಲಿ ಬಿಗಿದಿಟ್ಟಿದೆ. ಬಸ್ಸು ಚಲಿಸುತ್ತಿದೆ ಯಾವುದೋ ದಿಕ್ಕಿನಲ್ಲಿ. ಅವ ಹೊರಟು ಹೋದದ್ದು ಯಾವ ದಿಕ್ಕಿಗೋ? ಬಸ್ ಇಳಿದು ಇವಳು ಹೋಗಬೇಕಾದ್ದು ಎಲ್ಲಿಗೋ? ಮತ್ತೆ ನಾನು ಎಲ್ಲಿಗೆ ಟಿಕೇಟು ಮಾಡಿಸಿದ್ದಿ? ನನಗೇ ಉತ್ತರ ತಿಳಿದಿಲ್ಲ. ಕಣ್ಣೆದುರಿಗೆ ಕಂಡದ್ದು ರಸ್ತೆ. ಉದ್ದಕ್ಕೂ ಸಾಗುತ್ತಾ, ಗುಡ್ಡವೇರಿ ಏರಿ ಉಸಿರು ಬಿಡುತ್ತಾ, ಮತ್ತೆಲ್ಲೋ ಸುತ್ತಿ ತಿರುಗಿ. ಇಲ್ಲ, ಈಗ ಕಾಣುತ್ತಿಲ್ಲ. ರಸ್ತೆಯೇ ಎಲ್ಲಿಗೆ ಹೋದೆ ಎಂದರೆ ಅದರ ನೆರಳೂ ಇಲ್ಲ. ಅಕ್ಕಪಕ್ಕದಲ್ಲಿ ನಿಂತ ಸಾಲು ಮರಗಳೂ ಬಾಯಿ ಬಿಡುತ್ತಿಲ್ಲ. ನನ್ನನ್ನು ಅರ್ಧದಲ್ಲಿಯೇ ಬಿಟ್ಟು ತಾನೆಲ್ಲೋ ಸದ್ದಿಲ್ಲದೆ ಹರಿದು ಹೋಯಿತು. ಪ್ರಿಯಕರನನ್ನು ಅರಸಿ ಹೊರಟ ಪ್ರೇಯಸಿಯಂತೆ. ಎಲ್ಲಿಗೆ ಹೋಗಲಿ ಈಗ? ಕಂಠಮಟ್ಟ ತುಂಬಿಕೊಂಡ ದನಿ ಒಂದು ಚೂರೂ ಚೆಲ್ಲದೆ Sample complete. Ready to continue?